ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ನಲ್ಲಿ ಆಫ್ರಿಕನ್ನರ ಭೇಟಿಯಾಡಿರುವಂತಹ ನ್ಯೂಜಿಲೆಂಡ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಭಾನುವಾರ ಭಾರತ ನ್ಯೂಜಿಲೆಂಡ್ ನಡುವೆ ಫೈನಲ್ ಪಂದ್ಯ ನಡೆಯುತ್ತೆ. ಕಿವೀಸ್ ಫೈನಲ್ಗೆ ಬಂದಿದ್ರಿಂದ ಭಾರತ ತಂಡಕ್ಕೆ ಏನು ಲಾಭ ಆಗುತ್ತೆ, ಏನು ಲೆಕ್ಕಾಚಾರ, ಬನ್ನಿ ನೋಡೋಣ. ಆಫ್ರಿಕನ್ನರ ಭೇಟಿಯಾಡಿ ಫೈನಲ್ಗೆ ಎಂಟ್ರಿ ಕೊಟ್ಟ ನ್ಯೂಜಿಲೆಂಡ್. ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಮಣಿಸಿದ ನ್ಯೂಜಿಲೆಂಡ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಪಾಕಿಸ್ತಾನದ ಗದ್ದಾಫಿ ಸ್ಟೇಡಿಯಂನಲ್ಲಿ ನಡೆದ ಈ ರೋಚಕ ಪಂದ್ಯದಲ್ಲಿ ನ್ಯೂಜಿಲೆಂಡ್ 50 ರನ್ಗಳಿಂದ ಗೆದ್ದು ಬೀಗಿದೆ. ಬೆಂಗಳೂರು ಹುಡುಗ ರಚಿನ್ ಶತಕ, ವಿಲಿಯಮ್ಸನ್ ಕ್ಲಾಸಿಕ್ ಸೆಂಚುರಿ. ಆಫ್ರಿಕಾ ವಿರುದ್ಧ 362 ರನ್ ಚಚ್ಚಿದ ನ್ಯೂಜಿಲೆಂಡ್ ಹೊಸ ಮೈಲಿಗಲ್ಲು. ಆಫ್ರಿಕಾ ವಿರುದ್ಧ ಆರಂಭದಿಂದ ಕಿವೀಸ್ ತಂಡದಲ್ಲಿ ಇರುವ ಬೆಂಗಳೂರು ಹುಡುಗ ರಚಿನ್ ರವೀಂದ್ರ ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು. ಈ ಪಂದ್ಯದಲ್ಲಿ ಶತಕ ವೀರನಾಗಿ ಹೊರಹೊಮ್ಮಿದ ರಚಿನ್ ವೇಗವಾಗಿ ಶತಕ ಸಿಡಿಸಿದ ಬ್ಯಾಟ್ಸ್ಮನ್ ಅನ್ನೋ ದಾಖಲೆ ಬರೆದ್ರು. ಇದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ರಚಿನ್ 2ನೇ ಶತಕ. ಇನ್ನು ಕ್ಲಾಸ್ ಬ್ಯಾಟ್ಸ್ಮನ್ ಕೇನ್ ವಿಲಿಯಮ್ಸನ್ ಕೂಡ ಶತಕ ವೀರನಾಗಿ ಹೊರಹೊಮ್ಮಿದ್ರು. ನಿಗದಿತ 50 ಓವರ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ ನ್ಯೂಜಿಲೆಂಡ್ ಬರೋಬ್ಬರಿ 362 ರನ್ಗಳನ್ನ ಗಳಿಸಿತು. ಈ ಬಿಗ್ ಸ್ಕೋರ್ ಬೆನ್ನತ್ತಿದ ಆಫ್ರಿಕಾ ಪರ ಕಿಲ್ಲರ್ ಮಿಲ್ಲರ್ ವೀರಾವೇಶದ ಶತಕ ಸಿಡಿಸಿದ್ರೂ ಪ್ರಯೋಜನವಾಗಲಿಲ್ಲ. ಭಾನುವಾರ ಭಾರತ ನ್ಯೂಜಿಲೆಂಡ್ ಫೈನಲ್ ಪಂದ್ಯ. ಆಫ್ರಿಕಾರನ್ನ ಮನೆಗೆ ಕಳಿಸಿರುವ ನ್ಯೂಜಿಲೆಂಡ್ ಭಾನುವಾರ ಭಾರತದ ವಿರುದ್ಧ ಫೈನಲ್ ಪಂದ್ಯವನ್ನ ಆಡಲಿದೆ. ಲೀಗ್ ಹಂತದಲ್ಲಿ ಈಗಾಗಲೇ ಬಲಿಷ್ಠ ಭಾರತ ತಂಡ ಕಿವೀಸ್ ಕಿವಿ ಹಿಂಡಿದೆ. ಇದೀಗ ಫೈನಲ್ ಪಂದ್ಯದಲ್ಲೂ ನ್ಯೂಜಿಲೆಂಡ್ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿ ಟ್ರೋಫಿ ಎತ್ತಿ ಹಿಡಿಯೋದಕ್ಕೆ ಸಜ್ಜಾಗಿ ನಿಂತಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.